ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹೇಸಲ್ ಚಾನಲ್. ನಾನು ಇವಾಗ ವಾಕ್ ಹೋದಾಗ ನೋಡಿ ಅದು ಒಂದು ಕಾಲಿಗೆ ಆ್ಯಕ್ಸಿಡೆಂಟ್ ಆಗಿತ್ತಲ್ಲ, ಆ ಬೆಕ್ಕಲ್ಲಿ ಕೂತ್ಕೊಂಡಿತ್ತು. ಅದನ್ನು ಕರಿತಾ ಇದ್ದೀನಿ ಫುಡ್ ಹಾಕೋಕ್ಕೆ. ನೋಡಿ ಹಾಗೆ ಬರ್ತಾ ಇದೆ, ಕುಂತ್ಕೊಂಡೇ ಓಡಾಡುತ್ತೆ ಇದು. ನೋಡಿ ಅದಕ್ಕೆ ಹಾಕೋಕ್ಕೆ ಬಂದೆ, ಫುಡ್ ಹಾಕಿದೆ. ನೋಡಿ ಫುಡ್ ಹಾಕಿದೆ, ಅದು ಬರೋಕ್ಕೆ ಹೆದರಿಕೆ ಆಯಿತು. ಅದಕ್ಕೆ ಕಾರಣ ರೋಸಿ ನಿಂತಿತ್ತಲ್ಲಿ. ರೋಸಿ ಬಂದ ಕೂಡಲೇ ಹೆದರ್ಕೊಳ್ಳುತ್ತೆ. ಆ ರೋಸಿ ಏನಿಲ್ಲ, ಯಾವುದಾದ್ರೂ ಬೆಕ್ಕು ಬಂದರೆ ಕಚ್ಚಿ ಓಡಿಸ್ಬಿಡುತ್ತೆ. ಅದಕ್ಕೋಸ್ಕರ ರೋಸಿಗೆ ಹೆದರ್ಕೊಳ್ಳುತ್ತೆ. ನೋಡಿ ಅದು ಏನೂ ತಿಂತಾ ಇಲ್ಲ ಇನ್ನೂ, ರೋಸಿ ಇದೆ ಅಂತ. ರೋಜಿಗೂ ಸ್ವಲ್ಪ ಹಾಕಿದೆ, ಅದಕ್ಕಾಗಲೇ ಹಾಕಿ ತಿಂದಿತ್ತದು, ಅದಕ್ಕೋಸ್ಕರ ಮತ್ತೆ ತಿನ್ನಲಿಲ್ಲ ಅದು. ನೋಡಿ ಅದು ಅಲ್ಲೇ ನೋಡ್ತಾ ಇದೆ, ಇನ್ನು ರೋಜಿ ಹೋಗುತ್ತೇನೋ ಅಂತ. ಟಿಸ್ ಅಂತ ಏನು ಮುಖದಿಂದ ಏನು ಮಾಡ್ತು, ಅದಕ್ಕೆ ಬೈಯೋ ಥರ. ನೋಡಿ ಹೇಗೆ ಮಾಡ್ತಾಯಿದೆ. ಆ್ಯಕ್ಚುಲಿ ಅದ್ರ ಮಗಳೇ ರೋಸಿ. ಪ್ರಾಣಿಗಳು ಹಾಗೆ ಸ್ವಲ್ಪ ದೊಡ್ಡವಾದ್ಮೇಲೆ ಹೀಗೆ ಒಂಥರ ವೈರಿಗಳ ಥರ ಮಾಡ್ತವೆ ಅವು. ಆಮೇಲೆ ಚಿಕ್ಕ ಮರಿಗಳು ಇರ್ತಾವಲ್ಲ, ಅವನ್ನ ಸಾಕ್ತಾ ಇರ್ತವೆ ಅವು ಪ್ರಾಣಿಗಳು. ಬೆಕ್ಕು ನೋಡಿ ಇದು ಆ ಕಡೆ ಹೋದ ಕೂಡಲೇ ಅದು ತಿನ್ನಬೇಕಂತ ನೋಡ್ತಾ ಇದೆ. ಇದಕ್ಕೂ ಹೋಗೋ ಮನಸ್ಸಿಲ್ಲ, ಅಲ್ಲೇ ನಿಂತು ಅದಕ್ಕೆ ಹೆದರ್ಸ್ಕೊಂಡು ನಿಲ್ತಾ ಇತ್ತು ಅವಾಗವಾಗ. ನೋಡಿ ಅದು ಹೇಗೆ ನೋಡ್ತಾ ಇದೆ. ರೋಜಿ ಕೂಡ ಒಂದು ಮರಿ ಹಾಕಿದೆ, ಅದು ಎಲ್ಲಿ ಮರಿ ಹಾಕಿದೆ ಗೊತ್ತಿಲ್ಲ. ಒಂದು 3-4 ಮರಿ ಹಾಕಿರ್ಬೋದು, ಆದರೆ ಎಲ್ಲಿ ಹಾಕಿದೆನೋ ಗೊತ್ತಿಲ್ಲ. ಹಾಗೆ ನಾನು ಬಂದಮೇಲೆ ವಾಕಿಂಗ್ ಹೋದಾಗ ಬರುತ್ತೆ ಅದು. ಒಂದು 2-3 ತಿಂಗಳಾದಮೇಲೆ ಮರಿಗಳನ್ನು ಹೊರಗೆ ಕರ್ಕೊಂಡು ಬರುತ್ತೆ. ಆವಾಗ ಮಾತ್ರ ಮರಿಗಳು ನೋಡೋಕೆ ಸಿಗುತ್ತೆ. ಒಂದು 15 ದಿವಸ ಮಾತ್ರ ಇರ್ತವೆ ಪಾಪ ಅವು. ಕಾರಿನ ಬ್ಯಾನೆಟಲ್ಲಿ ಕೂತ್ಕೊಂಡು ಹೋಗಿ ಎಲ್ಲೋ ಓದ್ಕೊಂಡು ಪಾಪ ಲೈಫೇ ಇರಲ್ಲ. ಈ ಸಲ ಏನಾದರೂ ಮಾಡಿ ಮರಿಗಳನ್ನ ಓಡಿಸ್ಬೇಕಂತ ಇದ್ದೀನಿ. ಯಾವುದಾದ್ರೂ ಚಾರಿಟಿ ಟ್ರಸ್ಟಿಗೆ ಕೊಟ್ಟು ಅದನ್ನು ನೋಡ್ತಾ ಇದ್ದೀನಿ. ಮರಿಗಳನ್ನ ಹೊರಗೆ ಕರ್ಕೊಂಡು ಬಂದಮೇಲೆ ನಾನೇ ಅದನ್ನು ಟ್ರೈ ಮಾಡೋಕ್ಕೆ, ಅದನ್ನು ಸೇವ್ ಮಾಡೋಕ್ಕೆ ಮರಿಗಳನ್ನ ಟ್ರೈ ಮಾಡ್ತೀನಿ. ಆಮೇಲೆ ಇದಕ್ಕೂ ಕೂಡ ಹಾಕಿದೆ, ಇನ್ನೂ ಒಂದು ಸ್ವಲ್ಪ ತಿಂತಾ ಇದೆ ನೋಡಿ ರೋಸಿ. ನೋಡಿ ನಮ್ಮ ಹೇಸಲ್ ನೋಡಿ, ಇದು ಏನು ಮಹಾರಾಜನ ಥರ ಯಾವಾಗಲೂ ಪೋಸ್ ಕೊಟ್ಕೊಂಡು ಕೂತ್ಕೊಂಡಿರುತ್ತೆ. ಮನೆಯಲ್ಲಿ ಆರಾಮಾಗಿ ಇದಕ್ಕೆ ಊಟ ಸಿಗುತ್ತೆ, ಆರಾಮಾಗಿ ನಿದ್ದೆ ಮಾಡೋಕ್ಕೆ ಜಾಗ ಇದೆ. ಇದು ಆರಾಮಾಗಿ ಜೀವನ ಮಾಡ್ತಾಯಿದೆ ನಮ್ಮ ಬೆಕ್ಕು. ಇದು ನೋಡಿ ರೋಸಿ ಸಾಯಂಕಾಲ ಹೋಗಿ ಅಲ್ಲಿ ಕೂತ್ಕೊಂಡ್ರೆ ಅದು ನನ್ನ ಹತ್ರನೇ ಕಾಲ ಹತ್ರನೇ ಕೂತ್ಕೊಂಡಿರುತ್ತೆ. ಪ್ರಾಣಿಗಳು ಹಾಗೆ ಅಟ್ಯಾಚ್ಮೆಂಟ್ ಆದರೆ ಅವ್ರನ್ನ ತುಂಬ ಹಚ್ಕೊಂಡ್ಬಿಡ್ತವೆ. ಮರಿಗಳಿದ್ದಾವೆ, ಆದರೂ ಮರಿಗಳ ಹತ್ರ ಹೋಗಿಲ್ಲ. ಇಲ್ಲಿ ಸ್ವಲ್ಪ ಹೊತ್ತು ನಾವು ಇರೋವರೆಗೂ ಅಲ್ಲೇ ಇರುತ್ತೆ, ಆಮೇಲೆ ಹೋಗುತ್ತದು. ಇದ್ರ ಮರಿಗಳು ಕೂಡ ಎಲ್ಲಿರ್ತವೆ ಅಲ್ಲೇ ಇರ್ತವೆ, ಅವು ಕೂಡ ಹೊರಗಡೆ ಬರಲ್ಲ. ಇದು ಎಲ್ಲಿ ಮನೆ ಮಾಡಿರುತ್ತಲ್ಲ ಅದು ಡೆಲಿವರಿ ಆಗುತ್ತೆ, ಅಲ್ಲೇ ಇರುತ್ತೆ ಅದು. ಮರಿಗಳು ಕೂಡ ಹೊರಗಡೆ ಬರಲ್ಲ. ಒಂದು 3 ತಿಂಗಳಾದಮೇಲೆ ಇದೇ ಹೊರಗೆ ಕರ್ಕೊಂಬರ್ತವೆ. 1 ತಿಂಗಳು ಅಥವಾ 2 ತಿಂಗಳಾದಮೇಲೆ ಇದೇ ಮರಿಗಳನ್ನ ಹೊರಗೆ ಕರ್ಕೊಂಬರುತ್ತೆ. ನೋಡಿ ನಮ್ಮದು ಹೇಸಲ್ ಹೇಗೆ ಕೂತ್ಕೊಂಡಿದೆ. ಅದಕ್ಕೆ ವಿಂಡೋ ಕೂಡೋದು ಒಂದು ಕೆಲಸ. ನೋಡ್ಕೊಂಬರೋಣ ಬನ್ನಿ ಹಾಗೆ.
ರೋಜು ಬಾ. ನೋಡಿ ಪಾಪ 8 ಮರಿಗಳಿದ್ದು ಇದರಲ್ಲಿ 2 ಮರಿಗಳು ಮಾತ್ರ ಇಲ್ಲಿ ಇದೆ. ಇನ್ನು ಅಲ್ಲಿ ಒಟ್ಟು ಟೋಟಲ್ 3 ಮರಿಗಳು ಮಾತ್ರ ಹೋಗಿವೆ. ಎಲ್ಲ ಆಕ್ಸಿಡೆಂಟ್ ಮಾಡಿ ಆಕ್ಸಿಡೆಂಟಲ್ಲೇ ಹೋಗ್ಬಿಟ್ವು ಎಲ್ಲ ಮರಿಗಳು. ಫಾಸ್ಟಾಗಿ ಬರ್ತಿರ್ತಾರೆ, ಇವಕ್ಕೂ ಗೊತ್ತಾಗಲ್ಲ, ಹೀಗಾಗಿ ಆಕ್ಸಿಡೆಂಟ್ ಆಗೋದು. ಇವೆರಡು ಯಾವಾಗಲೂ ಈ ಸೈಡಲ್ಲೇ ಕಾರ್ ಕೆಳಗಿರ್ತವೆ, ಅದಕ್ಕೋಸ್ಕರ ಇವು ಬದುಕಿದ್ದಾವೆ. ಇಲ್ಲಾಂದರೆ ಇವಕ್ಕೂ ಲೈಫ್ ಇಲ್ಲ ಪಾಪ. ಜಾಸ್ತಿ ವಿಂಡೋನಲ್ಲಿ ಕೂತ್ಕೊಂಡಿರುತ್ತೆ ನಮ್ಮ ಹೇಸಲ್. ಏನಿದೆ ಇದು?